ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟಾಕ್ ಬಗ್ಗೆ ಒಂದು ಇಂಪಾರ್ಟೆಂಟ್ ನ್ಯೂಸ್ ಅನ್ನ ಕವರ್ ಮಾಡ್ತಾ ಇದ್ದೀನಿ. ಇಂಪಾರ್ಟೆಂಟ್ ಸ್ಟಾಕ್ ಯಾಕೆ ಅಂತಂದ್ರೆ, ಈ ಕಂಪನಿ ರೈಲ್ವೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತ ಕಂಪನಿ ಈಗ ಹೊಸದಾಗಿ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ಗೆ ಕೂಡ ಕಾಲಿಡ್ತಾ ಇದೆ. ಅದ್ರ ಬಗ್ಗೆ ಸ್ವತಃ ಕಂಪನಿನೇ ಅನೌನ್ಸ್ಮೆಂಟ್ ಅಲ್ಲಿ ತಿಳಿಸಿದೆ. ಈ ನ್ಯೂಸ್ ಬಗ್ಗೆ ತಿಳ್ಕೊಳ್ಳೋಣ, ಜೊತೆಗೆ ಕಂಪನಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಹೇಗಿದೆ, ಈ ಎಲ್ಲ ವಿಚಾರವನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಈ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಗೆಳೆಯರೆ, ಆ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ಜುಪಿಟರ್ ವ್ಯಾಗನ್ಸ್ ಲಿಮಿಟೆಡ್. ಇವತ್ತು ನೋಡಬಹುದು 6% ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಇನ್ ಕೇಸ್ ಲಾಸ್ಟ್ 5 days ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಮೋರ್ ದನ್ 7% ಅಥವಾ ನಿಯರ್ಲಿ 12% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಈ ಅಪ್ಡೇಟ್ ಮೊನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿತ್ತು, ಬಟ್ ನಿನ್ನೆ ನನಗೆ ವಿಡಿಯೋ ಕವರ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಹಾಗಾಗಿ ಕವರ್ ಮಾಡಲಿಲ್ಲ. ಇವತ್ತು ಕವರ್ ಮಾಡ್ತಾ ಇದ್ದೀನಿ. ನೋಡಬಹುದು 23,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಸೊ ಬನ್ನಿ ಮೊದಲಿಗೆ ಕಂಪನಿ ಅನೌನ್ಸ್ಮೆಂಟ್ ಮಾಡಿರುವಂತಹ ವಿಷಯನ ತಿಳ್ಕೊಳ್ಳೋಣ. ಸೊ ನೀವು ಇಲ್ಲಿ ನೋಡಬಹುದು May 29, 2024 ಈ ನ್ಯೂಸ್ ಬಂದಿದ್ದು. We are pleased to announce that Jupiter Electric Mobility Private Limited JEM subsidiary of Jupiter Wagons Limited has received ARAI approval from the Automotive Research Association of India wide certificate number so and so numbers ಇದೆ. With this, JEM is now equipped to start the commercial production of battery operated light commercial vehicles with payload of 1 ton under brand name of JEM TEZ ಅಥವಾ JEM TEZ. ಅಂದ್ರೆ ARAI ಅಂದ್ರೆ ದ ಆಟೋಮೋಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾದಿಂದ ಅಪ್ರೂವಲ್ ಸಿಕ್ಕಿದೆ ಕಂಪನಿಗೆ ಬ್ಯಾಟರಿ ಆಪರೇಟೆಡ್ ಲೈಟ್ ಕಮರ್ಷಿಯಲ್ ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರಾಟ ಮಾಡಲಿಕ್ಕೆ. ಪೇಲೋಡ್ ಕೂಡ ನೋಡಬಹುದು 1 ton ಕೆಪಾಸಿಟಿ ಇರುವಂತ ಕಮರ್ಷಿಯಲ್ ವೆಹಿಕಲ್ಸ್. ಅದರ ನೇಮ್ JEM TEZ ಅಥವಾ TEZ. ಇದು ಕಂಪನಿ ಮೊನ್ನೆ ಕೊಟ್ಟಿದ್ದಂತ ಅಪ್ಡೇಟ್. ಇವತ್ತು ಇನ್ನೊಂದು ಅಪ್ಡೇಟ್ ಅನ್ನು ಕೊಟ್ಟಿದೆ, ಅಂದ್ರೆ ಸೇಮ್ ಅದೇ ಅಪ್ಡೇಟ್ಗೆ ಕೆಲವೊಂದು ಆಡೆಡ್ ಇನ್ಫಾರ್ಮೇಶನ್ ಕೊಟ್ಟಿದೆ. ಸೊ May 31, 2024 ನೋಡಬಹುದು. ಸಬ್ಜೆಕ್ಟ್ ಸೇಮ್ ಇದೆ. ರಿಸೀವ್ಸ್ ARAI ಅಪ್ರೂವಲ್ ಫಾರ್ JEM TEZ ಪ್ರೊಡಕ್ಷನ್ ಇಟ್ಸ್ ಬ್ಯಾಟರಿ ಆಪರೇಟೆಡ್ ಲೈಟ್ ಕಮರ್ಷಿಯಲ್ ವೆಹಿಕಲ್ಸ್. ಹಾಗೆ ಕೆಳಗಡೆ ಬಂದ್ರೆ ಡೀಟೇಲ್ ಇದೆ, ಹೈಲೈಟ್ಸ್ ನೋಡಬಹುದು. JEM TEZ ಇಂಡಿಯಾಸ್ ಫಸ್ಟ್ 1 ton ಕಮರ್ಷಿಯಲ್ EV ಲಾಂಚ್ಡ್ ವಿತ್ ರ್ಯಾಪಿಡ್ ಚಾರ್ಜಿಂಗ್ 0 to 100% ಇನ್ 20 minutes. ಇದು ತುಂಬಾ ಇಂಪಾರ್ಟೆಂಟ್ ವಿಷಯ ಅಂತಾನೆ ಹೇಳ್ಬೋದು. ನಿಮ್ಗೆ ಗೊತ್ತಿದೆ ಈಗ ಸದ್ಯಕ್ಕೆ ಇರುವಂತ ಇಶ್ಯೂನೇ ಚಾರ್ಜಿಂಗ್ ಟೈಮ್, ಎಷ್ಟು ಟೈಮ್ ತಗೊಳುತ್ತೆ ಪೂರ್ತಿ ಚಾರ್ಜ್ ಆಗ್ಲಿಕ್ಕೆ ಅಂತ. ಅದನ್ನ ನೋಡಬಹುದು ನೀವು ಇಲ್ಲಿ. 0 to 100% ಆಗ್ಲಿಕ್ಕೆ 20 minutes ತಗೊಳ್ಳೋದಂತೆ ರ್ಯಾಪಿಡ್ ಚಾರ್ಜಿಂಗ್. ಇದು ತುಂಬಾನೇ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ವಿತ್ ಇನ್ 20 minutes ಅಲ್ಲಿ ಅಪ್ ಟು 100% ಚಾರ್ಜ್ ಆಗೋದು. ನಂತರ ಸರ್ಟಿಫೈಡ್ 127 ಕಿಲೋಮೀಟರ್ ರೇಂಜ್ ಫಾರ್ ಎಫಿಷಿಯಂಟ್ ಕಮರ್ಷಿಯಲ್ ಯೂಸ್. ನೋಡಬಹುದು JEM ಅಥವಾ ಜುಪಿಟರ್ ಎಲೆಕ್ಟ್ರಿಕ್ ಮೊಬಿಲಿಟಿ ಪ್ರೈವೇಟ್ ಲಿಮಿಟೆಡ್, ಎ ಸಬ್ಸಿಡಿಯರಿ ಆಫ್ ಜುಪಿಟರ್ ವ್ಯಾಗನ್ಸ್ ಲಿಮಿಟೆಡ್, ಇಂಡಿಯಾಸ್ ಲೀಡಿಂಗ್ ವ್ಯಾಗನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ರಿಸೀವ್ಸ್ ದ ಅಪ್ರೂವಲ್ ಫ್ರಮ್ ಆಟೋಮೋಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ. ಸೇಮ್ ಮೊನ್ನೆಯ ಅನೌನ್ಸ್ಮೆಂಟ್ ಏನಿತ್ತು ಅದೇ ಮ್ಯಾಟರ್ ಇಲ್ಲಿ ಕಂಟಿನ್ಯೂ ಆಗಿದೆ. ಕಂಪನಿಯ ಮ್ಯಾನೇಜ್ಮೆಂಟ್ ಕೂಡ ಖುಷಿಯಾಗಿದೆ ಅಂತಾನೆ ಹೇಳ್ಬೋದು. ನೋಡಬಹುದು, ವಿ ಆರ್ ಥ್ರಿಲ್ಡ್ ಟು ರಿಸೀವ್ ARAI ಅಪ್ರೂವಲ್ ವಿಚ್ ವ್ಯಾಲಿಡೇಟ್ಸ್ ಅವರ್ ಕಮಿಟ್ಮೆಂಟ್ ಟು ಇನೋವೇಷನ್ ಅಂಡ್ ಎಕ್ಸಲೆನ್ಸ್ ಇನ್ ದ ಎಲೆಕ್ಟ್ರಿಕ್ ಮೊಬಿಲಿಟಿ ಸೆಕ್ಟರ್. ಸೊ ಇಲ್ಲಿ ಸಬ್ಸಿಡಿಯರಿ JEM ಏನಿದೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಇದೆ, ವಿಡಿಯೋನ ಪಾಸ್ ಮಾಡಿ ಓದ್ಕೊಳ್ಬಹುದು. ಹಾಗೆ ವೆಬ್ಸೈಟ್ ಕೂಡ ಇದೆ, ವೆಬ್ಸೈಟ್ ಗೆ ವಿಸಿಟ್ ಮಾಡಿದ್ರೆ ನಿಮ್ಗೆ ಇದ್ರ ಬಗ್ಗೆ ಇನ್ನೊಂದಷ್ಟು ವಿಚಾರಗಳು ಗೊತ್ತಾಗುತ್ತೆ. ಸೊ ಪ್ರಾಡಕ್ಟ್ ಸ್ಪೆಸಿಫಿಕೇಶನ್ ಶೀಟ್ ನೋಡಬಹುದು. ಗ್ರೌಂಡ್ ಕ್ಲಿಯರೆನ್ಸ್ 155 mm ಇದೆ. ವೆಯ್ಟ್ ಅಂಡ್ ಪರ್ಫಾರ್ಮೆನ್ಸ್ ಗ್ರಾಸ್ ವೆಯ್ಟ್ 2.33 ton, ಪೇಲೋಡ್ 1 ton. ಬ್ಯಾಟರಿ ಅಂಡ್ ಮೋಟಾರ್ ಕೆಪಾಸಿಟಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. 14.7 kilowatt, ನಾಮಿನಲ್ ವೋಲ್ಟೇಜ್ 300 plus, ಟ್ರಾಕ್ಷನ್ ಮೋಟಾರ್ 80 kilowatt, ಮ್ಯಾಕ್ಸ್ ಟಾರ್ಕ್ ಗ್ರೇಟರ್ ದನ್ 2100 Nm. ಹಾಗೆ ರೇಂಜ್ ಇನ್ ಸಿಂಗಲ್ ಚಾರ್ಜ್ 127 ಕಿಲೋಮೀಟರ್. ಸೊ 1 time 100% ಚಾರ್ಜ್ ಆದ್ರೆ 127 ಕಿಲೋಮೀಟರ್ ವರೆಗೂ ಹೋಗುತ್ತೆ. ಮೋಡ್ ನಾರ್ಮಲ್ ಅಂಡ್ ಬೂಸ್ಟ್ ಮೋಡ್ ಎರಡಿದೆ. ಚಾರ್ಜಿಂಗ್ ಫಾಸ್ಟ್ ಚಾರ್ಜಿಂಗ್ ಟೈಮ್ 20 minutes, ರೆಗ್ಯುಲರ್ ಚಾರ್ಜಿಂಗ್ ಟೈಮ್ ಲೆಸ್ ದನ್ 2 hours. ಇದಿಷ್ಟು ಸ್ಪೆಸಿಫಿಕೇಶನ್, ಟೆಕ್ನಿಕಲ್ ಸ್ಪೆಸಿಫಿಕೇಶನ್ JEM TEZ ಬಗ್ಗೆ. ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿದ್ರೆ ಅಂದ್ರೆ ಎಲೆಕ್ಟ್ರಿಕ್ ಮೊಬಿಲಿಟಿ JEM ವೆಬ್ಸೈಟ್ ಇದು. ಏನೇನಿದೆ ಅಂತ ಬೇಕಾದ್ರೆ ಇಲ್ಲೂ ಕೂಡ ಪ್ರಾಡಕ್ಟ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಕಂಪನಿ ಮೆನ್ಷನ್ ಮಾಡಿರುತ್ತೆ. ಸೊ ನೋಡಬಹುದು. ಸೊ ಈ ತರ ಇರುತ್ತೆ ವೆಹಿಕಲ್. ಹಾಗೆ ಇಲ್ಲಿರುವಂತ ಫೆಸಿಲಿಟೀಸ್ ಕೂಡ ನೋಡಬಹುದು ಅಥವಾ ಸ್ಪೆಸಿಫಿಕೇಶನ್. ಇಲ್ಲಿ ಬ್ಯಾಟ್ರಿನಲ್ಲಿ 2 ಬ್ಯಾಟ್ರೀಸ್ ಇದೆ. 14 kilowatt ಅಂದು, ಇನ್ನೊಂದು 28 kilowatt. 14 kilowatt 100 kilometers 20 minute ಚಾರ್ಜ್. B2B ರಿಟೇಲ್ 200 kilometers ಲೆಸ್ ದನ್ 2 hours ಚಾರ್ಜಿಂಗ್ ಟೈಮ್. ಹಾಗೆ ಇಲ್ಲೂ ಕೂಡ ನೋಡಬಹುದು ಇನ್ನೊಂದು ELCV. ಈ ತರ ವೆಹಿಕಲ್, ಇದ್ರ ಬಗ್ಗೆ ಕೂಡ ಸಾಕಷ್ಟು ಸ್ಪೆಸಿಫಿಕೇಶನ್ಸ್ ಇದೆ, ಒಂದ್ಸಲ ಓದ್ಕೊಳ್ಬಹುದು. ನಂತರ ಈ ರೀತಿ ಎಂಜಿನ್, ಟೆಕ್ನಿಕಲ್ ಡೇಟಾ ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಒಂದ್ಸಲ ಓದ್ಕೊಳ್ಬಹುದು. ಸೊ ನಂತರ ಕಂಪನಿಯ ಮೇನ್ ಕೋರ್ ಬಿಸ್ನೆಸ್ ಏನು, ಹಿಂದೆ ಮಾಡ್ತಿದ್ದಂತ ಬಿಸ್ನೆಸ್, ಅಲ್ಲಿಗೆ ಬಂದ್ರೆ ಜುಪಿಟರ್ ವ್ಯಾಗನ್ಸ್ ನ ವೆಬ್ಸೈಟ್ ಇದು. ಇಲ್ಲಿ ಪ್ರಾಡಕ್ಟ್ಸ್ ಗೆ ಬಂದ್ರೆ ನೋಡಬಹುದು, ವ್ಯಾಗನ್ಸ್ ಅಂದ್ರೆ ರೈಲ್ವೆ ವ್ಯಾಗನ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, ವ್ಯಾಗನ್ ಅಕ್ಸೆಸರೀಸ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, ನಂತರ ಬ್ರೇಕ್ ಸಿಸ್ಟಮ್ ಅಂಡ್ ಬ್ರೇಕ್ ಡಿಸ್ಕ್, ಹಾಗೆ ಕಂಪ್ಲೀಟ್ ಟ್ರ್ಯಾಕ್ ಸೊಲ್ಯೂಷನ್ಸ್, ಕಮರ್ಷಿಯಲ್ ವೆಹಿಕಲ್
ಲೋಡ್ ಬಾಡೀಸ್, ಕಮರ್ಷಿಯಲ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಈಗ ಶುರು ಮಾಡಿರುವಂತದ್ದು, ಹಾಗೆ ಕಂಟೈನರ್ಸ್. ಸೊ ಇಷ್ಟು ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಸೊ ವ್ಯಾಗನ್ಸ್ ನೋಡಬಹುದು, ಓಪನ್ ವ್ಯಾಗನ್ಸ್, ಕವರ್ಡ್ ವ್ಯಾಗನ್ಸ್, ಫ್ಲಾಟ್ ವ್ಯಾಗನ್ಸ್, ಅಪ್ಪರ್ ವ್ಯಾಗನ್ಸ್, ಕಂಟೈನರ್ ವ್ಯಾಗನ್ಸ್, ಸ್ಪೆಷಲ್ ಪರ್ಪಸ್ ವ್ಯಾಗನ್ಸ್. ಸೊ ವ್ಯಾಗನ್ಸ್ ಅಲ್ಲೇ ಇಷ್ಟು ವೆರೈಟಿ ಆಫ್ ವ್ಯಾಗನ್ಸ್ ಅನ್ನ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ನಂತರ ವ್ಯಾಗನ್ ಅಕ್ಸೆಸರೀಸ್, ಈ ರೀತಿಯ ಪ್ರಾಡಕ್ಟ್ಸ್. ನಂತರ ಪ್ಯಾಸೆಂಜರ್ ಕೋಚ್ ಕಮಿಂಗ್ ಸೂನ್, ಮುಂದಿನ ದಿನಗಳಲ್ಲಿ ಬರುವಂತದ್ದು. ಪ್ಯಾಸೆಂಜರ್ ಕೋಚ್, ಮೆಟ್ರೋ ಕೋಚ್, ಟ್ರೈನ್ ಸೆಟ್, ಈ ಸೆಗ್ಮೆಂಟ್ ಕೂಡ ಮುಂದಿನ ದಿನಗಳಲ್ಲಿ ಬಿಸ್ನೆಸ್ ಅನ್ನ ಶುರು ಮಾಡುತ್ತೆ. ಪ್ಯಾಸೆಂಜರ್ ಕೋಚ್ ನ ಅಕ್ಸೆಸರೀಸ್ ಕೂಡ ಇದೆ ನೋಡಬಹುದು. ಹಾಗೆ ಟ್ರ್ಯಾಕ್ ಸೊಲ್ಯೂಷನ್ಸ್ ಈ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ. ಅದರಲ್ಲಿ ನೋಡಬಹುದು CMS ಕ್ರಾಸಿಂಗ್ ಫಾರ್ ಇಂಡಿಯನ್ ರೈಲ್ವೇಸ್, ವೆಲ್ಡಬಲ್ CMS ಕ್ರಾಸಿಂಗ್ಸ್, ವೇರಿಯಸ್ ಪ್ರಾಡಕ್ಟ್ಸ್ ಇದೆ. ನಂತರ ಅಪ್ಲಿಕೇಶನ್ ಬೇಸ್ಡ್ ಲೋಡ್ ಬಾಡೀಸ್ ಫಾರ್ ಕಮರ್ಷಿಯಲ್ ವೆಹಿಕಲ್ಸ್ ನೋಡಬಹುದು. ಈ ರೀತಿಯ ವೆಹಿಕಲ್ಸ್ ಏನಿರುತ್ತೆ ಅದಕ್ಕೆ ಬಾಡೀಸ್ ಏನ್ ಬರುತ್ತೆ ಅದನ್ನ ಅಪ್ಲಿಕೇಶನ್ ಬೇಸ್ಡ್ ನಿಮ್ಗೆ ಹೇಗ್ ಬೇಕೋ ಹಾಗೆ ಡಿಸೈನ್ ಕೂಡ ಮಾಡ್ಕೊಡೋ ಅಂತ ಚಾನ್ಸಸ್ ಇರುತ್ತೆ ಈ ಕಂಪನಿ. ನೋಡಬಹುದು ಇಲ್ಲಿ ಟಿಪ್ಪರ್ ಬಾಡೀಸ್, ಟ್ಯಾಂಕರ್ ಬಾಡೀಸ್, ಬಲ್ಕರ್ ಬಾಡೀಸ್, ಲೋಡ್ ಕಾರ್ಗೋ ಬಾಡೀಸ್, ಈ ರೀತಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ನಂತರ ಕಂಟೈನರ್ಸ್, ಸೊ ಲಾಜಿಸ್ಟಿಕ್ಸ್ ಗೆ ತುಂಬಾನೇ ಇಂಪಾರ್ಟೆಂಟ್ ಇದು ಕಂಟೈನರ್ಸ್. ಸೊ ಈ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ. ನಂತರ ಈಗ ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟ್, ಅದರಲ್ಲೂ ಎಸ್ಪೆಷಲಿ ಕಮರ್ಷಿಯಲ್ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಎಳಿತಿದೆ. ಇವೆಲ್ಲಾನು ಕೂಡ ಬಿಸ್ನೆಸ್ ಸೆಗ್ಮೆಂಟ್ಸ್ ಕಂಪನಿ ಬಿಸ್ನೆಸ್ ಮಾಡೋ ಅಂತವು. ನಂತರ ಕಂಪನಿ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋದಾದ್ರೆ, ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹೇಗಿದೆ ಅಂತ ನೋಡೋದಾದ್ರೆ 2013 ಡೇಟಾ ಇದೆ ನೋಡಬಹುದು. 502 ಶುರುವಾಗಿ ಇಮಿಡಿಯೇಟ್ಲಿ ಡೌನ್ ನೆಕ್ಸ್ಟ್ ಇಯರ್. ನಂತರ 138, 118, 107, 105, 97 ಟಿಲ್ 2018 ವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇತ್ತು. ನಂತರ 2019 ಅಲ್ಲಿ 216, 126 ಮತ್ತೆ ಡೌನ್ ಪರ್ಫಾರ್ಮೆನ್ಸ್ 2020 ನಂತರ 21 ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತು. 22 ಕೂಡ ಸ್ಟ್ರಾಂಗ್ ಇದೆ. 23 ಈಗ 24 ಕೂಡ ತುಂಬಾ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಅನ್ನ ಕೂಡ ಕೊಟ್ಟಿದೆ ನೋಡಬಹುದು. ಲಾಸ್ಟ್ 4 ಇಯರ್ಸ್ ಅಲ್ಲಿ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟಿದೆ. ನಂತರ ನೆಟ್ ಪ್ರಾಫಿಟ್ ಗೆ ಬರೋದಾದ್ರೆ ನೋಡಬಹುದು ಇಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇರಲೇ ಇಲ್ಲ ಟಿಲ್ 2020 ವರೆಗೂ ಕೂಡ, ಯಾಕೆಂದ್ರೆ ಕಂಪನಿಯ ಬಿಸ್ನೆಸ್ ಈ ರೀತಿ ಡೌನ್ ಆಗಿತ್ತು. ನಂತರ 2020 ನಂತರ ನೀವು ಇಲ್ಲಿ ನೋಡಬಹುದು 21 ಅಲ್ಲಿ 54 ಕ್ರೋರ್ಸ್, ನಂತರ 50, 125, ಈಗ 333 ಕೋಟಿಗೆ ಕಂಪನಿಯ ನೆಟ್ ಪ್ರಾಫಿಟ್ ಬಂದು ನಿಂತಿದೆ. ನಂತರ ರಿಟರ್ನ್ ಆನ್ ಇಕ್ವಿಟಿ ನೋಡೋದಾದ್ರೆ ಚೆನ್ನಾಗಿದೆ, ಡೀಸೆಂಟ್ ನಂಬರ್ಸ್ ಅಂತಾನೆ ಹೇಳ್ಬೋದು. CAGR ಚೆನ್ನಾಗಿದೆ, ಯಾಕಂದ್ರೆ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಕಂಡು ಬಂದಿರೋದ್ರಿಂದ CAGR ಅಬ್ವಿಯಸ್ಲಿ ಚೆನ್ನಾಗಿರುತ್ತೆ. ನಂತರ ಪ್ರಾಫಿಟ್ ಗ್ರೋತ್ ಕೂಡ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ. ಓವರ್ ಆಲ್ ನಂಬರ್ಸ್ ಚೆನ್ನಾಗಿದೆ, ಅದನ್ನ ಕ್ಲಿಯರ್ ಆಗಿ ನೋಡಬಹುದು. ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ 70% ಪ್ರಮೋಟರ್ ಹೋಲ್ಡಿಂಗ್ ಇದೆ, FIS 2.28% ಇದೆ, DIS 1.92%, ಹಾಗೆ ಪಬ್ಲಿಕ್ 25.68% ಹೋಲ್ಡಿಂಗ್ ಇದೆ. ಡೀಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳಿಕ್ ಆಗೋದಿಲ್ಲ, ಬಟ್ ಇತ್ತೀಚಿನ ದಿನಗಳಲ್ಲಿ FIS ಕೂಡ ಇಂಟ್ರೆಸ್ಟ್ ಅನ್ನ ತೋರಿಸ್ತಿದ್ದಾರೆ. ಇಲ್ಲಿ DIS ಮುಂಚೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇದ್ರು, ಈಗ ಎಕ್ಸಿಟ್ ಕೂಡ ಆಗಿದ್ದಾರೆ. ನಂತರ ಕಂಪನಿಯ ರಿಟರ್ನ್ ಪ್ರೊಫೈಲ್ ಹೇಗಿದೆ ಅದನ್ನ ನಾವು ನೋಡೋದಾದ್ರೆ ಲಾಸ್ಟ್ 6 ಮಂತ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು. 76% ಪಾಸಿಟಿವ್ ಇದೆ. 1 ಇಯರ್ ಅಲ್ಲಿ 370% ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಹಾಗೆ 5 ಇಯರ್ಸ್ ಅಲ್ಲಿ ಚೆಕ್ ಮಾಡಿದ್ರೆ 3200% ರಿಟರ್ನ್ಸ್ ಇದೆ 5 ಇಯರ್ಸ್ ಅಲ್ಲಿ. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ ಅನ್ನ. 2013 ನಂತರ ಕಂಪನಿಯ ರೆವಿನ್ಯೂ ವೈಸ್ ಅಂಡರ್ ಪರ್ಫಾರ್ಮೆನ್ಸ್ ಇತ್ತು, ಹಾಗೆ ನೆಟ್ ಪ್ರಾಫಿಟ್ ಕೂಡ ಡೌನ್ ಆಗಿತ್ತು. ನೋಡಬಹುದು ಸ್ಟಾಕ್ ಅಲ್ಲೂ ಕೂಡ ಡೌನ್ ಫಾಲ್ 90%, ಆಲ್ಮೋಸ್ಟ್ ಅದೇ ಲೆವೆಲ್ ಅಲ್ಲಿ 2020 ವರೆಗೂ ಕೂಡ ಕಂಟಿನ್ಯೂ ಆಯ್ತು ಸ್ಟಾಕ್. 2020 ನಂತರ ಯಾವಾಗ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ತಾ ಹೋಯ್ತೋ ಆಗ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಎಸ್ಪೆಷಲಿ 2022 ನಂತರ ರಾಕೆಟ್ ತರ ಮೇಲೆ ಹೋಗಿದೆ ಈ ಸ್ಟಾಕ್. ಈಗಲೂ ಕೂಡ ಆಲ್ ಟೈಮ್ ಐಯಲ್ಲಿ ಟ್ರೇಡ್ ಆಗ್ತಿದೆ. ಇಂಟ್ರೆಸ್ಟ್ ಇರೋರು ಕಂಪನಿಯನ್ನ ಸ್ಟಡಿ ಮಾಡಬಹುದು. ಖಂಡಿತ ರೈಲ್ವೆ ಇಂಡಸ್ಟ್ರಿನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಲ್ಲಾ ಸ್ಟಾಕ್ ಗಳು ಕೂಡ ಕೊಡ್ತಾ ಇದಾವೆ. ಜೊತೆಗೆ ನಮ್ಮ ಸರ್ಕಾರದ ಆದ್ಯತೆ ಕೂಡ ರೈಲ್ವೆ ಇನ್ಫ್ರಾದ ಮೇಲೆ ಹೆಚ್ಚಿನದಾಗಿತ್ತು. ಇನ್ ಕೇಸ್ ಕರೆಂಟ್ ಗವರ್ನಮೆಂಟ್ ರಿಎಲೆಕ್ಟ್ ಆಯ್ತು ಅಂದ್ರೆ 2 days ಅಲ್ಲಿ ಬರುವಂತ ರಿಸಲ್ಟ್ ಅಲ್ಲಿ ಈ ಸ್ಟಾಕ್ ಅಲ್ಲಿ ನಾವು ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ನೋಡೋಣ ಸರ್ಕಾರ ಬದಲಾಗುತ್ತಾ ಅದೇ ಸರ್ಕಾರ ಬರುತ್ತಾ ಅಂತನ. ಇನ್ ಕೇಸ್ ಬೇರೆ ಸರ್ಕಾರ ಬಂದ್ರು ಕೂಡ ಖಂಡಿತ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ, ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗಬಹುದು ಎಲ್ಲಾ ಸ್ಟಾಕ್ ಗಳ ಮೇಲೂ ಕೂಡ, ಅದು ಈ ಸ್ಟಾಕ್ ಮೇಲೂ ಕೂಡ ಆಗುತ್ತೆ, ಅದರಲ್ಲಿ ಡೌಟೇ ಇಲ್ಲ. ನಂತರ ಈಗ ಹೊಸ ಸೆಗ್ಮೆಂಟ್ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಕೂಡ ಎಂಟರ್ ಆಗ್ತಿರೋದ್ರಿಂದ ಕಂಪನಿಗೆ ಇನ್ನು ಗ್ರೋತ್ ಆಪರ್ಚುನಿಟಿ ಮುಂದಿನ ದಿನಗಳಲ್ಲಿ ಇರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಜುಪಿಟರ್ ವ್ಯಾಗನ್ಸ್ ಅನ್ನ ಸ್ಟಡಿ ಮಾಡಬಹುದು. ರೈಲ್ವೆ ಇಂಡಸ್ಟ್ರಿನಲ್ಲಿ ಖಂಡಿತ ಈಗಾಗಲೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ. ಇನ್ ಕೇಸ್ ಅದಕ್ಕೆ ಎಲೆಕ್ಟ್ರಿಕ್ ವೆಹಿಕಲ್ ಅಥವಾ ಎಲೆಕ್ಟ್ರಿಕ್ ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟ್ ಸಾಥ್ ಕೊಡ್ತು ಅಂತಂದ್ರೆ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಬರೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇರೋದಿಲ್ಲ. ಸೊ ಕಂಪನಿಯನ್ನ ಸ್ಟಡಿ ಮಾಡಿ ನಂತರ ಡಿಸಿಷನ್ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಕಣ್ಣು ಮುಚ್ಕೊಂಡು ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಅಷ್ಟೇ. ಸರಿ ಗೆಳೆಯರೆ, ಸ್ಟಾಕ್ ಬಗ್ಗೆ ಬಂದಿರೋದಂತೂ ತುಂಬಾ ಒಳ್ಳೆ ನ್ಯೂಸ್. ನೋಡೋಣ ಮುಂದಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಈ ಸೆಗ್ಮೆಂಟ್ ಕಂಪನಿಯ ಪರ್ಫಾರ್ಮೆನ್ಸ್ ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.